ನಮಸ್ಕಾರ ಪುಟಾಣಿಗಳೇ, ಎಲ್ಲರೂ ಹೇಗಿದ್ದೀರಾ? ಇಂದು ಪಂಚತಂತ್ರ ಕಥೆಯ ಮತ್ತೊಂದು ಕಥೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪಂಚತಂತ್ರದ ಕಥೆಯ ಹೆಸರು ನರಿ ಮತ್ತು ನಗಾರಿ. ನರಿ ಅಂದರೆ ಇಂಗ್ಲೀಷಲ್ಲಿ ಫಾಕ್ಸ್ ಅಂತ ಕರಿತೀವಿ, ಮತ್ತು ನಗಾರಿ ಅಂದರೆ ಇಂಗ್ಲೀಷಲ್ಲಿ ಡ್ರಮ್ಸ್. ಕನ್ನಡದಲ್ಲಿ ಇನ್ನೊಂದು ಅರ್ಥ ಹೇಳಬೇಕು ಅಂದರೆ ದೊಡ್ಡದಾದ ತಮಟೆ. ಸೊ ಈ ಒಂದು ನರಿ ಮತ್ತು ನಗಾರಿನ ಕತೆ ಏನಿದೆ ಅಂತ ತಿಳ್ಕೊಳ್ಳೋಣ. ಒಂದು ದೊಡ್ಡ ಕಾಡಿರುತ್ತೆ. ಆ ಕಾಡೊಳಗಡೆ ಒಂದು ನರಿ ಇರುತ್ತೆ. ಆ ನರಿಗೆ ತುಂಬ ದಿನದಿಂದ ಯಾವುದೇ ಆಹಾರ ಸಿಕ್ಕಿರಲ್ಲ. ಅದು ಹಸಿವೆಯಿಂದ ತಿರುಗಾಡ್ತಾ ಇರುತ್ತೆ ಕಾಡೊಳಗಡೆ. ಹಾಗೆ ಕಾಡೊಳಗಡೆ ತಿರುಗಾಡ್ತಿರ್ಬೇಕಾದ್ರೆ ಒಂದು ದೊಡ್ಡದಾದ ಶಬ್ದ ಕೇಳುತ್ತೆ, ಢಮ್ 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 ಅಂತ. ಮೊದಲನೇದಾಗಿ ನರಿಗೆ ಇದನ್ನು ಕೇಳಿ ಭಯ ಬಂದ್ಬಿಡುತ್ತೆ. ಈ ಶಬ್ದ ಯಾವ ಪ್ರಾಣಿ ಮಾಡ್ತಿದೆಯಪ್ಪ, ಇಷ್ಟು ದೊಡ್ಡದಾಗಿ ಶಬ್ದ ಬರ್ತಿದೆ ಅಂದರೆ ಆ ಪ್ರಾಣಿ ಎಷ್ಟು ದೊಡ್ಡದಾಗಿರಬೇಕು ಅಂತ ಯೋಚನೆ ಮಾಡ್ತಿರುತ್ತೆ. ಆದರೂ ಅದಕ್ಕೆ ಅದನ್ನು ಏನು ಎತ್ತ ಅಂತ ತಿಳ್ಕೋಬೇಕು ಅಂತ ಆಸೆ ಬರುತ್ತೆ. ಆ ಶಬ್ದ ಬರ್ತಿರೋ ಕಡೆಗೆ ನರಿ ಹೋಗಿ ನೋಡುತ್ತೆ. ನೋಡಿದಾಗ ಅಲ್ಲಿ ನೋಡಿದ್ರೆ ಒಂದು ನಗಾರಿ ಇರುತ್ತೆ ದೊಡ್ಡದಾಗಿ. ಆ ನಗಾರಿಗೆ ಅದರ ಹತ್ತಿರ ಇರುವಂಥ ಮರಗಳ ಕೊಂಬೆಗಳು ತಗಲಿ ಗಾಳಿಯಿಂದ ಅಲ್ಲಾಡುವಾಗ ಆ ಒಂದು ನಗಾರಿ ಮೇಲೆ ಬಿದ್ದು ಢಮ್ ಢಮ್ ಅಂತ ಶಬ್ದ ಬರ್ತಿರುತ್ತೆ. ಅದನ್ನು ನೋಡಿ ನರಿಗೆ ಖುಷಿ ಆಗುತ್ತೆ. ಓಹೋ, ಈ ಶಬ್ದ ಈ ಒಂದು ಗಾಳಿಯಿಂದ ನಗಾರಿ ಮೇಲೆ ಮರಗಳ ಕೊಂಬೆಯಿಂದ ಬೀಳ್ತಿರೋ ಶಬ್ದ. ನಾನು ಹೆದರ್ಕೊಂಬಿಟ್ಟಿದ್ನಲ್ಲಪ್ಪ, ಏನು ಈ ಶಬ್ದ ಅಂತ, ನಾನೆಂಥ ಮೂರ್ಖ ಅಂತ ತನ್ನಂತಾನೆ ಅಂದ್ಕೊಳ್ಳುತ್ತೆ. ಆಮೇಲೆ ಅದರ ನಗಾರಿ ಹತ್ರ ಹೋಗಿ ನೋಡುತ್ತೆ. ಆ ನಗಾರಿ ಮೇಲೆ ಚರ್ಮದ ಹಾಸಿಗೆ ಇರುತ್ತೆ. ಅಂದರೆ ಚರ್ಮವನ್ನು ಸುತ್ತಿರ್ತಾರೆ ಆ ನಗಾರಿಗೆ. ಅದು ಚರ್ಮವಾದ್ಯ, ಅಂದರೆ ಚರ್ಮದಿಂದ ಬರುವಂಥ ಶಬ್ದ. ಅದು ಚರ್ಮ ಇರೋದ್ರಿಂದ ನೋಡಿಕೊಂಡು, ಇದು ಮೇಲ್ಗಡೆನೇ ದೊಡ್ಡದಾದ ಚರ್ಮ ಇದೆ ಅಂದರೆ ಒಳಗಡೆ ಬಹಳಷ್ಟು ಮಾಂಸ ಎಲ್ಲ ಸಿಗ್ಬೋದು ನನಗೆ ತಿನ್ನೋಕ್ಕೆ ಅಂತ ಅದೇನು ಮಾಡುತ್ತೆ, ಆ ನಗಾರಿನ ಬಾಯಿಂದ ಕಚ್ಚಿ ನಗಾರಿನ ಒಡೆಯುತ್ತೆ. ಒಡೆದು ಒಳಗಡೆ ಹೋಗಿ ನೋಡಿದ್ರೆ ಆ ನಗಾರಿ ಒಳಗಡೆ ಏನೂ ಇರಲ್ಲ. ಅದನ್ನು ನೋಡಿ ಅದಕ್ಕೆ ಬೇಸರ ಆಗುತ್ತೆ. ಅಯ್ಯೋ, ನನ್ನ ನಗಾರಿನ ಒಡೆದಾಕ್ಬಿಟ್ಟೆ, ಅದರ ಒಳಗಡೆ ಏನೂ ಇಲ್ಲ, ನಾನು ಮಾಂಸ ಎಲ್ಲ ಸಿಗ್ಬೋದು ನನಗೆ ಅಂತ ಅಂದ್ಕೊಂಡೆ ಅಂತ ತುಂಬಾ ಸಪ್ಪೆ ಮುಖ ಹಾಕ್ಕೊಂಡು ಮತ್ತೆ ಕಾಡು ಒಳಗಡೆ ತಿರುಗಾಡ್ತಾ ಹೊರಟೋಗುತ್ತೆ. ಇದರಿಂದ ಮಕ್ಕಳಿಗೆ ನಿಮಗೆ ಏನು ಅರ್ಥ ಆಯಿತು ಅಂದರೆ, ನಾವು ಕೆಲವರು ಶಬ್ದ ಅಥವಾ ಕೆಲವರು ರೂಪ ನೋಡಿ ಭಯಪಟ್ಕೋಬಾರ್ದು. ಅದರ ಸತ್ಯ ಏನು ಅಂತ ತಿಳ್ಕೋಬೇಕು. ಅಂದರೆ ದೊಡ್ಡದಾಗಿ ಜೋರಾಗಿ ಮಾತಾಡ್ತಾರಲ್ಲ ಅವರು, ಅಥವಾ ದೊಡ್ಡದ ಆಕಾರ ಇರುತ್ತಲ್ಲ ಆ ವ್ಯಕ್ತಿಗಳನ್ನು ನೋಡಿ ನಾವು ಭಯಪಟ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಆ ವ್ಯಕ್ತಿಗಳ ಹತ್ರ ಹೋಗಿ ಅವರ ಸಂಪರ್ಕ ಮಾಡಿ ಅವ್ರು ಹೇಗೆ ಅಂತ ನಾವು ತಿಳ್ಕೋಬೇಕು. ಇದರಿಂದ ನಮಗೆ ಒಳಿತಾಗತ್ತೆ ಅನ್ನೋದು ಈ ಕಥೆಯ ಸಾರಾಂಶ. ಆಯಿತು ಮಕ್ಕಳೇ, ಧನ್ಯವಾದ.